ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ ಸಚಿವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ರಾಜಣ್ಣ ಅವರು ಹೇಳ್ತಾರೆ, ಇದನ್ನು ಗೃಹ ಸಚಿವರು ಸಿಎಂ ನೋಡಿಕೊಳ್ತಾರೆ. ಗರ್ಜಿಸುವವರು ಟ್ರ್ಯಾಪ್ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆ ಇದೆಯಲ್ಲ, ಯಾರು ಗರ್ಜಿಸ್ತಾರೆ ಅವರು ಟ್ರ್ಯಾಪ್ ಆಗ್ತಾರೆ, ಯಾರು ಗರ್ಜಿಸ್ತಾರೆ ಅವರು ಟ್ರ್ಯಾಪ್ ಆಗ್ತಾರೆ ಎನ್ನುವ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿ. ಉಳಿದ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೇವೆ ಅಂತ ಹೇಳಿ ಸಚಿವೆ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿಯೇ ಒಂದು ವಿರೋಧಾಭಾಸಗಳು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಇಲ್ಲಿ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಅನೇಕರು ಅನೇಕ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಖುದ್ದಾಗಿ ಈ ವಿಚಾರವನ್ನು ಮಾತನಾಡಿದ್ದಾರೆ. ಬಟ್ ಎಲ್ಲೂ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ನಮ್ಮಲ್ಲಿಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಚಿವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಸಚಿವರು ರಿಯಾಕ್ಟ್ ಮಾಡಿದ್ರಾ ಅಥವಾ ಅವರು ಒಂದು ಸಂಚಿಗೆ ಒಳಗಾಗ್ತೀನಿ ಅನ್ನೋದನ್ನು ತೋಡಿಕೊಂಡ್ರಾ ಅನ್ನೋದನ್ನು ರಾಜ್ಯದ ಜನತೆ ಗಮನಿಸಿದ್ದಾರೆ. ನಾನೊಂದು ದೊಡ್ಡ ಸಂಚಿಗೆ ಒಳಗಾಗ್ತಾ ಇದ್ದೆ, ನನ್ನ ವಿರುದ್ಧ ಸಂಚು ರೂಪಿಸಲಾಗಿತ್ತು, ನಾನು ಈ ಷಡ್ಯಂತ್ರಕ್ಕೆ ಬಲಿಯಾಗ್ಬಿಡ್ತಿದ್ದೆ, ಸಚಿವನಾಗಿದ್ದುಕೊಂಡು ಕೂಡ ಹನಿ ಟ್ರ್ಯಾಪ್ ಮೂಲಕ ನನ್ನನ್ನು ಸಿಲುಕಿಸಿ ಹಾಕುವಂಥ ಪ್ರಯತ್ನ ನಡೆದಿತ್ತು ಅಂತ ಹೇಳಿ ಸದನದಲ್ಲಿ, ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಯಲ್ಪಡುವಂಥ ಸದನದಲ್ಲಿಯೇ ರಾಜಣ್ಣ ಹೇಳಿದ್ದಾರೆ. ಮತ್ತೊಂದು ಕಡೆ ಪೂರಕವಾಗಿ ಸತೀಶ್ ಜಾರಕಿಹೊಳಿಯವರು ಏನು ಹೇಳಿದರು ಅಂತ ಹೇಳಿದರೆ, ಯಾರು ಗರ್ಜಿಸ್ತಾರೆ ನೋಡಿ, ಇಲ್ಲಿ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ. ಯಾರ ವಿರುದ್ಧ ಗರ್ಜಿಸಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇಡೀ ರಾಜ್ಯ ಗಮನಿಸಿದ ಹಾಗೆ KN ರಾಜಣ್ಣ ಯಾರ ವಿರುದ್ಧ ಮಾತನಾಡ್ತಾ ಇದ್ರು, ಸ್ವಪಕ್ಷದಲ್ಲಿಯ ಯಾವ ನಾಯಕನ ವಿರುದ್ಧ ನೇರವಾಗಿ ಮಾತನಾಡ್ತಾ ಇದ್ರು, ಅದನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಟ್ ಅದನ್ನು ಅವರಿಗೆ ಕೇಳಿ ಎನ್ನುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಕರಣದಲ್ಲಿ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ. ಸದನದಲ್ಲಿ ಗೌರವಾನ್ವಿತ ಸಚಿವರು, ಬಹಳ ಹಿರಿಯ ಸಚಿವರು ತಮಗೆ ಆದಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜಣ್ಣವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇದು ಬಹಳ ದುರದೃಷ್ಟಕರ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನು ಮಾಡ್ತಾರೆ, ಆ ರೀತಿ ಆಗುತ್ತೆ. ಅದು ಬಹುಶಃ ಅವರನ್ನೇ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆಗೆ ಉತ್ತರ ನಾನು ಕೊಡೋದು ಸಮಂಜಸ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ತಾನೇ ಬಜೆಟ್ ಮುಗಿಸಿ ಬಂದಿದ್ದೀನಿ. ಬಜೆಟ್ನಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರು. ನಿಮಗೆ ಗೊತ್ತು, 30 ಮಾರ್ಚು ಇದು ಇಯರ್ ಎಂಡ್ ಇರುತ್ತೆ. ತಮಗೆಲ್ಲರಿಗೂ ಗೊತ್ತು, 31 ಮಾರ್ಚು ಇಯರ್ ಎಂಡ್ ಇರುತ್ತೆ. ಸೊ ಈ 31 ಮಾರ್ಚ್ ಮುಗಿದ ತಕ್ಷಣ ಉಳಿದ 2 ಕಂತಿನ ಹಣವನ್ನು ಬಿಡುಗಡೆ. ಸೊ ನಾವು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ, ಕಾರ್ಯಕರ್ತರಿಗೆ 1,000 ರೂಪಾಯಿ, ಸಹಾಯಕಿಯರಿಗೆ 500ನ ನಾವು 750 ನಾವು ಘೋಷಣೆ ಮಾಡಿದ್ದೀವಿ. ಅವರು 6ನೇ ಗ್ಯಾರಂಟಿ